ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಯೋಹಾನ ಬರೆದ ಸುವಾರ್ತೆಯ 19ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡು ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ತಂದೆಯಾದ ದೇವರಲ್ಲಿ ಪ್ರೀತಿಯಿದೆ. ದೇವರು ಸ್ವತಃ ಪ್ರೀತಿಯಾಗಿದ್ದಾನೆ. ಪ್ರೀತಿ ಸ್ವರೂಪನಾಗಿರುವಂಥ ದೇವರು ಈ ಮನುಷ್ಯರಾದಂಥ ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ತನ್ನ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಡುವ ಮೂಲಕವಾಗಿ ಪ್ರಕಟಿಸಿದನು. ಕರ್ತನಾದ ಯೇಸು ಕ್ರಿಸ್ತನು ಆ ಶಿಲುಬೆಯ ಕಂಬದ ಮೇಲೆ ತನ್ನ ಶರೀರದಲ್ಲಿ ಬಾಧೆಯನ್ನು ಅನುಭವಿಸಿದನು. ಅಷ್ಟೇ ಅಲ್ಲ, ಆತನು ತನ್ನ ರಕ್ತವನ್ನು ಸುರಿಸುವ ಮೂಲಕವಾಗಿ ಮನುಷ್ಯರ ಪಾಪಗಳ ಪ್ರಾಯಶ್ಚಿತ್ತವಾದಂಥ ಯಜ್ಞವನ್ನು ನೆರವೇರಿಸಿದವನಾಗಿದ್ದಾನೆ. ಈ ಮೂಲಕವಾಗಿ ದೇವರು ತನ್ನ ಪ್ರೀತಿಯನ್ನು ತನ್ನ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ಯಜ್ಞಾರ್ಪಿತವಾದ ರೂಪದಲ್ಲಿ ತೋರಿಸಿದ್ದಾರೆ. ದೇವರು ಈ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದಲ್ಲಿ ಎಲ್ಲ ಧರ್ಮಶಾಸ್ತ್ರದ ಮಾತುಗಳು ನೆರವೇರಲ್ಪಟ್ಟಿವೆ ಮತ್ತು ತೀರಿತು ಎಂಬುದಾಗಿ ಆತನು ಹೇಳುವಂತಹ ಪದ, ದೇವರು ಮನುಷ್ಯರನ್ನು ಪ್ರೀತಿಸಿದಂತಹ ಪ್ರೀತಿಯ ವಿಧಾನ, ಆ ಪ್ರೀತಿಯನ್ನು ತೋರ್ಪಡಿಸಿದಂತಹ ವಿಧಾನ, ಅದು ಶಿಲುಬೆಯ ಮೇಲೆ ತನ್ನ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ಸಮರ್ಪಣೆಯ ವಿಧಾನ. ಈ ಮೂಲಕವಾಗಿ ಮನುಷ್ಯರಿಗೆ ರಕ್ಷಣೆಯ ಕಾರ್ಯವನ್ನು ದೇವರು ತನ್ನ ಪ್ರೀತಿಯ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಸಿದ್ಧಪಡಿಸಿದ್ದಾರೆ. ಅದನ್ನು ನಂಬಿಕೆ ಇಟ್ಟು ಪಾಪದ ಕ್ಷಮಾಪಣೆ, ನಿತ್ಯ ಜೀವ, ರಕ್ಷಣೆಯ ಭಾಗ್ಯವನ್ನು ನೀವು ಹೊಂದಬೇಕೆಂಬುದಾಗಿ ನಾವು ಆಶಿಸುತ್ತೇವೆ. ಯಾಕೆಂದರೆ ದೇವರು ನಮ್ಮನ್ನು ಇಷ್ಟಾಗಿ ಪ್ರೀತಿಸಿರುವಾಗ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ಆತನನ್ನು ಪ್ರೀತಿಸಬೇಕಲ್ಲವೇ? ಆತನ ಪ್ರೀತಿಯನ್ನು ಅನುಭವಿಸಿ ಆನಂದಿಸಿ ಆತನನ್ನು ತಿರುಗಿ ಪ್ರೀತಿಸುವಂಥರಾಗಿರೋಣ. ಆತನ ಪ್ರೀತಿಯನ್ನು ಅನುಭವಿಸದಿದ್ದಾದರೆ ಈಗಲೇ ಆತನ ಪ್ರೀತಿಯನ್ನು ಕಂಡುಕೊಳ್ಳಿರಿ ಎಂಬುದಾಗಿ ನಮ್ಮ ಪ್ರಾರ್ಥನೆ.